ಜಾಲತಾಣದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಹವಾ. 4 ದಿನದಲ್ಲಿ 1 ಕೋಟಿ ಫಾಲೋವರ್ಸ್. ಸಾಮಾಜಿಕ ಜಾಲತಾಣ ಅನ್ನೋದು ಈಗಿನ ಯುವ ಜನತೆಯ ಜೀವನದ ಭಾಗವಾಗಿ ಹೋಗಿದೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ಪಾರ್ಟಿ ಭಾರಿ ಹಲ್ಚಲ್ ಎಬ್ಬಿಸಿದೆ. ಸದ್ಯ ಇಂಟರ್ನೆಟ್ ಪ್ರಪಂಚದಲ್ಲೊಂದು ವಿಚಿತ್ರ ರಾಜಕೀಯ ಪಕ್ಷ ರಾತ್ರೋರಾತ್ರಿ ಜನ್ಮ ತಾಳಿದ್ದು ಭಾರೀ ಸಂಚಲನ ಮೂಡಿಸಿದೆ. ಈ ಸಿಜೆಪಿ ಪಕ್ಷಕ್ಕೆ ಜನ್ಝಿಗಳೇ ಫಾಲೋವರ್ಸ್ ಆಗಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಅಲಿಯಾಸ್ ಸಿಜೆಪಿ ಸದ್ಯ ಸೋಷಿಯಲ್ ಮೀಡಿಯಾ ತೆಗೆದರೆ ಸಾಕು ಇದರದ್ದೇ ಚರ್ಚೆ. ಇನ್ಸ್ಟಾಗ್ರಾಮ್ನಲ್ಲಂತೂ ದೊಡ್ಡ ಸಂಚಲನವನ್ನೇ ಇದು ಸೃಷ್ಟಿ ಮಾಡಿದೆ. ಎಐ ಸೃಷ್ಟಿಯ ವಿಡಿಯೋಗಳು ಈಗ ದೇಶದ ಗಮನ ಸೆಳೀತಾ ಇದ್ದು 4 ದಿನಗಳಲ್ಲಿ 1 ಕೋಟಿಗೂ ಅಧಿಕ ಬೆಂಬಲಿಗರನ್ನ ಪಡೆದುಕೊಂಡಿದೆ. ವಿಡಂಬನಾತ್ಮಕ ರಾಜಕೀಯ ಪಕ್ಷ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಸದ್ದು ಮಾಡ್ತಾ ಇದೆ. ಇನ್ನು ಈ ಪಕ್ಷ ಹುಟ್ಟಿಕೊಂಡ ಕಥೆಯೇ ರೋಚಕ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಮೇ 16ರಂದು ನಿರುದ್ಯೋಗಿ ಯುವಜನತೆ ಜಿರಳೆಗಳಿದ್ದಂತೆ ಎಂದಿದ್ರು. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಸಿಜೆಪಿ, ಹೌದು, ನಾವು ನಿರುದ್ಯೋಗಿಗಳೇ, ಸೋಮಾರಿಯೇ, ಯಾವಾಗಲೂ ಆನ್ಲೈನ್ನಲ್ಲಿ ಇರ್ತೀವಿ ಎನ್ನುವ ಮೂಲಕ ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಶುರು ಮಾಡಲಾಗಿದೆ. ಸೋಮಾರಿಗಳ ಮತ್ತು ನಿರುದ್ಯೋಗಿಗಳ ಧ್ವನಿ ಎಂಬ ಟ್ಯಾಗ್ಲೈನ್ನೊಂದಿಗೆ ಬಂದಿರುವ ಈ ಪಾರ್ಟಿ ವ್ಯವಸ್ಥೆಯು ಯಾರನ್ನು ಲೆಕ್ಕಕ್ಕೆ ಇಟ್ಟುಕೊಳ್ಳಲು ಮರ್ತಿದೆಯೋ ಅಂತಹ ಜನರನ್ನು ನಾವು ಪ್ರತಿನಿಧಿಸ್ತೀವಿ ಅಂತ ಹೇಳ್ಕೊಂಡಿದೆ. ಯಾವುದೇ ಪ್ರಾಯೋಜಕರಿಲ್ಲದ ಈ ಪಕ್ಷ ತನ್ನನ್ನು ದೊಡ್ಡ ಹಾಗೂ ನಿರಂತರವಾಗಿ ಕಾಡುವ ಜಿರಳೆಗಳ ಹಿಂಡು ಅಂತ ಘೋಷಿಸಿಕೊಂಡಿದ್ದು, ನಾವು ಇಲ್ಲಿ ಮತ್ತೊಂದು PM ಕೇರ್ಸ್ ನಿಧಿಯನ್ನು ಸ್ಥಾಪಿಸಲು ಬಂದಿಲ್ಲ, ತೆರಿಗೆದಾರರ ಹಣದಲ್ಲಿ ದಾವೋಸ್ ಪ್ರವಾಸ ಹೋಗಿ ರಜೆ ಕಳೆಯಲು ಬಂದಿಲ್ಲ, ಅಥವಾ ಭ್ರಷ್ಟಾಚಾರಕ್ಕೆ ಸ್ಟ್ರಾಟಜಿಕ್ ಸ್ಪೆಂಡಿಂಗ್ ಅಂತ ಹೊಸ ಹೆಸರಿಡೋದಕ್ಕೆ ಬಂದಿಲ್ಲ. ಬದಲಿಗೆ ಜನರ ಹಣ ಏನಾಯಿತು ಅಂತ ಲಿಖಿತವಾಗಿ, ಗಟ್ಟಿಯಾಗಿ ಮತ್ತು ಪದೇ ಪದೇ ಪ್ರಶ್ನಿಸಲು ನಾವು ಇಲ್ಲಿದ್ದೇವೆ ಅಂತ ವ್ಯವಸ್ಥೆಯ ವಿರುದ್ಧ ಅತ್ಯಂತ ಪ್ರಬಲವಾಗಿ ವೆಬ್ಸೈಟ್ನಲ್ಲಿ ಬರ್ಕೊಂಡಿದೆ. ಅಭಿಜಿತ್ ದೀಪ್ಕೆ ಎನ್ನುವರು ಈ ಪಕ್ಷದ ಸಂಸ್ಥಾಪಕನಾಗಿದ್ದು, ಈ ಹಿಂದೆ ಎಎಪಿ ಪಕ್ಷದ ಸೋಷಿಯಲ್ ಮೀಡಿಯಾ ತಂಡದೊಂದಿಗೆ ಕೆಲಸ ಮಾಡ್ತಾ ಇದ್ರು. ಇದೀಗ ತಮ್ಮ ಎಕ್ಸ್ ಖಾತೆಯಲ್ಲಿ ಸಿಜೆಐ ಹೇಳಿಕೆ ಖಂಡಿಸಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ಕಳೆದ ಕೆಲ ದಿನಗಳ ಹಿಂದಷ್ಟೇ ಆರಂಭವಾಗಿರುವ ಸಿಜೆಪಿ ಇನ್ಸ್ಟಾ ಖಾತೆಗೆ ಲಕ್ಷಾಂತರ ಜನರು ಫಾಲೋ ಮಾಡ್ತಾ ಇದ್ದಾರೆ. 3.5 ಲಕ್ಷ ಫಾಲೋವರ್ಸ್ ದಾಟಿದ್ದಾರೆ. ಎಕ್ಸ್ ಖಾತೆಯಲ್ಲಿ 80,000ಕ್ಕೂ ಹೆಚ್ಚು ಜನ ಫಾಲೋ ಮಾಡ್ತಾ ಇದ್ದಾರೆ. ಫಾಲೋವರ್ಸ್ ವಿಚಾರದಲ್ಲಿ ಬಿಜೆಪಿ ಹಿಂದಿಕ್ಕಿದ ಸಿಜೆಪಿ, ಭಾರತದಲ್ಲಿ ಎಕ್ಸ್ ಖಾತೆಯಲ್ಲಿ ಸಿಜೆಪಿಗೆ ನಿರ್ಬಂಧ. ಸಾಮಾಜಿಕ ಜಾಲತಾಣದಲ್ಲಿ ಹೊಸ ಸುನಾಮಿಯನ್ನೇ ಸೃಷ್ಟಿ ಮಾಡಿರುವ ಸಿಜೆಪಿ ಇನ್ಸ್ಟಾಗ್ರಾಂ ಫಾಲೋವರ್ಸ್ ಸಂಖ್ಯೆಯಲ್ಲಿ ಆಡಳಿತಾರೂಢ ಬಿಜೆಪಿಯನ್ನೇ ಮೀರಿಸಿದೆ. ಇನ್ಸ್ಟಾಗ್ರಾಂನಲ್ಲಿ ಬಿಜೆಪಿಯು 87 ಲಕ್ಷ ಫಾಲೋವರ್ಸ್ ಹೊಂದಿದ್ರೆ, ಈ ಡಿಜಿಟಲ್ ಪಾರ್ಟಿಯು ಬರೋಬ್ಬರಿ 1 ಕೋಟಿಗೂ ಹೆಚ್ಚು ಫಾಲೋವರ್ಸ್ ದಾಟುವ ಮೂಲಕ ದಾಖಲೆ ಬರೆದಿದೆ. ಆದರೆ ದಾಖಲೆ ಬರೆದ ಕೆಲವೇ ಕ್ಷಣಗಳಲ್ಲಿ ಕಾಕ್ರೋಚ್ ಪಕ್ಷಕ್ಕೆ ಎಕ್ಸ್ ಖಾತೆಯಲ್ಲಿ ಭಾರತದಲ್ಲಿ ನಿರ್ಬಂಧ ಹೇರಲಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಹೊಸ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಮುಖ್ಯವಾಗಿ ಯುವಕರು ಈ ಒಂದು ಪಕ್ಷದತ್ತ ಸಾಕಷ್ಟು ಆಕರ್ಷಿತರಾಗ್ತಾ ಇದೆ. ವ್ಯವಸ್ಥೆಯಲ್ಲಿರುವಂತಹ ಹುಳುಕುಗಳನ್ನ, ರಾಜಕೀಯ ನಿಲುವುಗಳನ್ನ ಪ್ರಶ್ನೆ ಮಾಡೋ ಮೂಲಕ ತನ್ನದೇ ಆದಂತಹ ಒಂದು ಹೊಸ ಕ್ರಾಂತಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸೃಷ್ಟಿ ಮಾಡಿರುವಂಥದ್ದು. ಈ ಒಂದು ಸಿಜೆಪಿ ಪಕ್ಷಕ್ಕೆ ಈಗ ವ್ಯಾಪಕವಾದಂಥ ಬೆಂಬಲ ವ್ಯಕ್ತ ಆಗ್ತಾ ಇರುವಂಥದ್ದು. ಕಳೆದ 4 ದಿನಗಳಲ್ಲಿ 1,30,00,000 ಲಕ್ಷಕ್ಕಿಂತ ಅಧಿಕ ಬೆಂಬಲಿಗರು ಅಥವಾ ಫಾಲೋವರ್ಸ್ ಈ ಒಂದು ಕಾಕ್ರೋಚ್ ಪಕ್ಷಕ್ಕೆ ಸಿಕ್ಕಿರುವಂಥದ್ದು. ಬಿಜೆಪಿಗೆ ಈವರೆಗೂ 87 ಲಕ್ಷ ಫಾಲೋವರ್ಸ್ಗಳಿರುವಂಥದ್ದು. ಕಾಂಗ್ರೆಸ್ಗೆ 1,30,00,000 ಫಾಲೋವರ್ಸ್ ಇದ್ದಾರೆ. ಇವರನ್ನ ಮೀರಿ, ಅಂದರೆ ಅಧಿಕೃತ ರಾಜಕೀಯ ಪಕ್ಷಗಳನ್ನು ಮೀರಿ ಅತಿ ದೊಡ್ಡ ಪ್ರಮಾಣದ ಪಕ್ಷವಾಗಿ ಹೊರಹೊಮ್ಮತಾ ಇರುವಂಥದ್ದು. ವಾಸ್ತವದಲ್ಲಿ ಈ ಪಕ್ಷ ಇಲ್ಲದೆ ಇದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾದಂಥ ಬೆಂಬಲ ಈ ಒಂದು ಪಕ್ಷಕ್ಕೆ ವ್ಯಕ್ತವಾಗ್ತಾ ಇರುವಂಥದ್ದು ಸಾಕಷ್ಟು ಅಚ್ಚರಿಗೆ ಕಾರಣ ಆಗಿರುವಂಥದ್ದು. ಈ ಬೆಳವಣಿಗೆಯ ಬೆನ್ನಲ್ಲೇ ಸದ್ಯಕ್ಕೆ ಎಕ್ಸ್ ಖಾತೆಯಲ್ಲಿ ಈ ಒಂದು ಖಾತೆಯನ್ನು ನಿರ್ಬಂಧಿಸುವಂತ ಕೆಲಸವನ್ನ ಮಾಡಲಾಗಿದೆ. ತನ್ನ ವಿನೂತನ ವಿಶಿಷ್ಟ ಪ್ರಣಾಳಿಕೆಯಿಂದ ಗುರುತಿಸಿಕೊಂಡಿರುವ ಈ ಪಾರ್ಟಿಯ ಖಾತೆಯನ್ನ ಎಕ್ಸ್ ಈಗಾಗಲೇ ನಿರ್ಬಂಧಿಸಿದ್ದು, ಇದು ಹೊಸ ಆಕ್ರೋಶಕ್ಕೆ ಕಾರಣವಾಗಿದೆ. ಶಬ್ಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.